ಎರಡು ವಿಚಾರಣೆ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿರುವಂಥದ್ದು. ಇವತ್ತು ನರೇಗಾ ಹೆಸರು ಬದಲಾವಣೆ ಮತ್ತು ನಮ್ಮ ಏನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗಳಿಂದ ಒಂದು ನ್ಯಾಷನಲ್ ಹೆರಾಲ್ಡ್ನಲ್ಲಿ ಸುಳ್ಳು ಕೇಸನ್ನು ಹಾಕಿದ್ರು, ಅದು ಕೋರ್ಟು ವಜಾ ಮಾಡಿದೆ. ಅದರ ವಿರುದ್ಧ ಮತ್ತು ನರೇಗಾ ಹೆಸರು ಬದಲಾವಣೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ. AICC KPCC ವತಿಯಿಂದ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು DK ಸಾಹೇಬರು ಮತ್ತು ಎಲ್ಲ ಶಾಸಕರು, ಸಂಸದರು, ಮುಖಂಡರುಗಳೆಲ್ಲ, ಕಾರ್ಯಕರ್ತರೆಲ್ಲ ಸೇರಿ ಪ್ರತಿಭಟನೆ ಮಾಡಿದ್ದೀವಿ. ಏನು ಈ BJP ಸರ್ಕಾರ ಗಾಂಧಿ, ಈ ಸ್ವತಂತ್ರ ಕೊಟ್ಟಂಥ ಗಾಂಧಿ ವಿರುದ್ಧನೇ ಹೆಸರು ಬದಲಾವಣೆ ಮಾಡಿದ್ದಾರೆ ಅಂದರೆ ನಾಳೆ ಈ ದೇಶನ ಉಳಿಸ್ತಾರ ಅನ್ನೋದು ಪ್ರಶ್ನೆ. ಅದರ ವಿರುದ್ಧ ಪ್ರತಿಭಟನೆ ಮತ್ತು ಸುಳ್ಳು ಕೇಸುಗಳು ಹಾಕಿದರ ವಿರುದ್ಧ ಪ್ರತಿಭಟನೆ. ನ್ಯಾಷನಲ್ ಹೆರಾಲ್ಡ್ ಆ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ಪತ್ರಿಕೆ ಅದು, ಅಂಥ ಪತ್ರಿಕೆ ವಿರುದ್ಧನೇ ಇವರು ಕೇಸನ್ನು ಹಾಕಿದ್ದಾರೆ. ಅದರಿಂದ ನಾವೆಲ್ಲರೂ ಪ್ರತಿಯೊಬ್ಬ ನಾಗರಿಕರು ಸಹ ಇದನ್ನ ಪ್ರತಿಭಟನೆ ಮಾಡಬೇಕು. ನರೇಗಾ ಹೆಸರು ಗಾಂಧೀಜಿ ಹೆಸರನ್ನ ಪುನರ್ ಸ್ಥಾಪನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.